ಬೆಳಗಾವಿಯ ಪರಿಷತ್ ಚುನಾವಣೆ ಅಖಾಡಕ್ಕೆ ಸಿಎಂ ಎಂಟ್ರಿ. ಲಖನ್ ಜಾರಕಿಹೊಳಿ ಸ್ಪರ್ಧೆಯಿಂದ ಪ್ರಾಬ್ಲಮ್ ಇಲ್ಲ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಎಂದ ಸಿಎಂ. ಬೆಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳಿಂದ ದಾಳಿ ವೇಳೆ ಡಾಲರ್ ಕರೆನ್ಸಿ ಪತ್ತೆ, ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಗೋಕಾಕ್ನಲ್ಲಿ ಎಸಿಬಿ ಅಧಿಕಾರಿಗಳ ದಾಳಿ, ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ, ಅಧಿಕಾರಿಗಳಿಗೆ ಶಾಕ್ ನೀಡಿದ ಎಸಿಬಿ. ಕುಂದಗೋಳದಲ್ಲಿ ರಾಜಕೀಯ ಹೈ ಡ್ರಾಮಾ, ಬಿಜೆಪಿ ವಾರ್ಡ್ ಸದಸ್ಯರನ್ನ ಉಚ್ಚಾಟಿಸಿ ಆದೇಶ, ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಲಭ್ಯ. ಎಸ್9 ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಲಖನ್ ಜಾರಕಿಹೊಳಿ ಸ್ಪರ್ಧೆಯಿಂದ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ ಅವರಿಗೆ ಸಮಸ್ಯೆ ಆಗುವುದಿಲ್ಲ. ಅವರು ಸ್ವಂತ ನಿರ್ಧಾರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಟಗಿಮಠ ಗೆಲ್ಲುತ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಇದೆ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರೊಂದಿಗೆ ಮಾತನಾಡಿದ್ದೇನೆ. ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವುದೇ ತಮ್ಮ ಗುರಿ ಅಂತ ರಮೇಶ್ ಕೂಡ ಹೇಳಿದ್ದಾರೆ. ನಾಮಪತ್ರ ವಾಪಸ್ ಪಡೆಯುವ ನಿರ್ಧಾರ ಲಖನ್ಗೆ ಬಿಟ್ಟಿದ್ದು ಎಂದು ಸಿಎಂ ಬೊಮ್ಮಾಯಿ ಅವರು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಇವತ್ತು 12 ಗಂಟೆಗೆ ಬಿಬಿಎಂಪಿಯಲ್ಲಿ ಎಲ್ಲ ಇಂಜಿನಿಯರ್ಸ್ ಅವರ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಹೆಚ್ಚಿನ ಮಳೆ ಬಂದಾಗ ರಾಜಕಾಲುವೆ ತುಂಬ ಹರಿದು ಜನರಿಗೆ ತೊಂದರೆ ಆಗುವಂಥದ್ದು, ಮನೆಗೆ ನೀರು ನುಗ್ಗುವಂಥದ್ದು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿರುವಂಥ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ, ಮತ್ತು ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ, ಎಲ್ಲೆಲ್ಲಿ ನೀರು ಹೊರ ಹರಿತಾ ಇದೆ, ಕಾರಣಗಳೇನು, ಅವುಗಳನ್ನು ಆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಕೂಡಲೇ ರಿಪೇರಿಗೆ ತೆಗೆದುಕೊಳ್ಳೋದಕ್ಕೆ ಮತ್ತು ಡೈವರ್ಷನ್ ಕಾಲುವೆ ಮಾಡೋದಕ್ಕೆ, ಹೊಸ ಕಾಲುವೆ ಮಾಡೋದಕ್ಕೆ ಕೆಲವು ನಿರ್ಧಾರಗಳನ್ನು ತೆಗೆದುಕೋಬೇಕಾಗಿದೆ. ಆದ್ದರಿಂದ ಇಂಜಿನಿಯರ್ ಜೊತೆಗೆ ಚರ್ಚೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸಭೆಯನ್ನು ಮಾಡ್ತಾಯಿದ್ದೇನೆ. ಅದರ ಪೂರ್ವದಲ್ಲಿ ಈಗ ನಮ್ಮ ಬಸವರಾಜ ಬೈರತಿಯವರ ಕಾನ್ಸ್ಟಿಟ್ಯೂನ್ಸಿ KR ಪುರಂ ಮೇಲೆ ವ್ಯಾಪ್ತಿಯಲ್ಲಿ ಬರುವಂಥ ಹೆನ್ನೂರು ರಸ್ತೆಯಲ್ಲಿ ಮತ್ತು ಇತರ ಕಡೆ ನೀರೆಲ್ಲ ನಿಂತು ಇನ್ನೂ ತೊಂದರೆ ಆಗಿದೆ ಅಂತ ಕೇಳಲ್ಪಟ್ಟ ಅಲ್ಲಿಗೆ ವಿಸಿಟ್ ಮಾಡ್ತಾಯಿದ್ದೇನೆ. ಈಗ ಅಲ್ಲೆಲ್ಲ ವಿಸಿಟ್ ಮಾಡಿ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡಿ, ಅದು ನಿನ್ನೆ ನಾವು ಯಲಹಂಕದಿಂದ ಪ್ರಾರಂಭ ಆಗಿರುವಂಥದ್ದೇ ಅದು ಸೀರೀಸ್, ಅದು ಕೆರೆಗಳ ಸೀರೀಸ್. ಅದಕ್ಕೆ ಅಲ್ಲಿನೂ ಕೂಡ ಏನೇನು ತೊಂದರೆ ಆಗಿದೆ ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಆಮೇಲೆ ಈ ಸಭೆಯನ್ನು ನಡೆಸ್ತಾ ಇದ್ದೇವೆ. ಸರ್, ಈಗ ಬೆಳಗಾವಿದು ಇಬ್ಬರು ಕ್ಯಾಂಡಿಡೇಟ್, ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಇದು ಬಿಜೆಪಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಬಂಡಾಯ ಅಭ್ಯರ್ಥಿನ ಏನು ಸರ್ ಇದು? ಅಲ್ಲ, ಅದು ಅವರು ನಮ್ಮ BJP ಅಭ್ಯರ್ಥಿಗಳು ನಂಬರ್ 1ನಲ್ಲಿ ಗೆಲ್ತಾರೆ. ಇನ್ನು ಅದು ಅವರು ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ? ಅದು ಅವರು ನಮ್ಮ ಪಕ್ಷದಲ್ಲಿ ಇಲ್ಲ. ಲಖನ್ ಅವರು ತಮ್ಮದೇ ಆದಂಥ ನಿರ್ಧಾರವನ್ನು ತೆಗೆದುಕೊಂಡು ನಿಂತಿದ್ದಾರೆ. ನಾನು ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಮಾತಾಡ್ತಾ ಇದ್ದೀನಿ, ಅಂದರೆ ವಿಷಯ ತಿಳ್ಕೊಳ್ತಾ ಇದ್ದೀನಿ. ಆದರೆ ರಮೇಶ್ ಜಾರಕಿಹೊಳಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ನಿನ್ನೆ ನಮ್ಮ ಅಭ್ಯರ್ಥಿಗಳ ಜೊತೆಗೆ ಬಂದು BJP ಗೆಲ್ಲಿಸುವುದೇ ನಮ್ಮ ಗುರಿ ಅಂತಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿಗೆ ಏನೂ ತೊಂದರೆ ಆಗಲ್ಲ. ಅಲ್ಲ, ಅದು ಈಗ ನೋಡಿ, ಅವರು ಇಂಡಿಪೆಂಡೆಂಟ್ ಇದ್ದಾರೆ, ಅವರು ನಮ್ಮ ಪಕ್ಷದವರಲ್ಲ. ಬಟ್ ನಮಗೆ ನಮ್ಮ ಹೋಟೆಲ್ಗಳನ್ನ ಹಾಕಿಸ್ಬೇಕು ಮತ್ತು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಿನ್ನೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಹೀಗಾಗಿ ಅಲ್ಲಿರುವ ವಸ್ತುಸ್ಥಿತಿ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಚರ್ಚೆ ಮಾಡಿ. ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅರೆ ಅಲ್ರಿ, ಈಗ ಅವ್ರು ಇಂಡಿಪೆಂಡೆಂಟ್ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು ಬರೋದ್ರು. ನಮ್ಮ ಅಭ್ಯರ್ಥಿಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ, ಅದರಲ್ಲಿ ಯಾವುದೇ ನಿಸ್ಸಂಶಯವಾಗಿದೆ. ಬಟ್ ಇದರ ಬೆಳವಣಿಗೆ ಏನಾಗುತ್ತೆ ಇದ್ರ ಬಗ್ಗೆನೂ ಕೂಡ ನಾನು ಇವತ್ತು ಇಬ್ಬರು ಸೋದರ ಜೊತೆ ಚರ್ಚೆ ಮಾಡ್ತೀನಿ.
ಬೆಳಗಾವಿ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ 3 ಕಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಳಿ ವೇಳೆ ಡಾಲರ್ ಕರೆನ್ಸಿ ಪತ್ತೆಯಾಗಿವೆ. ಬೆಳಗಾವಿಯ ಹೆಸ್ಕಾಂ ತಾಂತ್ರಿಕ ಸಹಾಯಕ ಅಧಿಕಾರಿ ನೇತಾಜಿ ಪಾಟೀಲ್ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ 3 ಕಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಳಿ ವೇಳೆ ಡಾಲರ್ ಕರೆನ್ಸಿ ಪತ್ತೆಯಾಗಿವೆ. ಬೆಳಗಾವಿನ ಹೆಸ್ಕಾಂ ತಾಂತ್ರಿಕ ಸಹಾಯಕ ಅಧಿಕಾರಿ ನೇತಾಜಿ ಪಾಟೀಲ್ ಅವರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು, ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅದೇ ರೀತಿ ಬೈಲಹೊಂಗಲದಲ್ಲಿ ಸಹಾಯಕ ಅಭಿವೃದ್ಧಿ ಅಧಿಕಾರಿ ಎಕೆ ಮಸ್ತಿ ಹಾಗೂ ಗೋಕಾಕ್ನಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿ ಸದಾಶಿವ ಮರ್ಲಿಂಗ್ನವರ ಅವರ ಮನೆ ಮೇಲೆ ದಾಳಿ ಮಾಡಿರುವ ಎಸಿಬಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ನೇತಾಜಿ ಪಾಟೀಲ್ ಅವರ ಮನೆ ಮೇಲೆ ದಾಳಿ ನಡೆಸಿದಾಗ ಆ ವೇಳೆಯಲ್ಲಿ ಡಾಲರ್ ನೋಟುಗಳು ಪತ್ತೆಯಾಗಿದ್ದು, ಸದ್ಯ ಹಲವು ಅನುಮಾನಗಳಿಗೆ ಏಡಿ ಮಾಡಿಕೊಟ್ಟಿದೆ. ಬೆಳಗಾವಿ ಉತ್ತರ ವಲಯ ಎಸಿಬಿ ಎಸ್ಪಿ ನ್ಯಾಮಗೌಡ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಗಿದ್ದು, 4 ಡಿವೈಎಸ್ಪಿ 15 ಇನ್ಸ್ಪೆಕ್ಟರ್ 60 ಸಿಬ್ಬಂದಿಯೊಂದಿಗೆ ಈ ದಾಳಿ ನಡೆಸಲಾಗಿದೆ. ಎಸಿಬಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ನಾಗೇಶ್ ಕುಂಬಳೆ, S9 ಟಿವಿ, ಬೆಳಗಾವಿ. ಅಕ್ರಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಗೋಕಾಕಿನ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರ ಮನೆ ಮೇಲೆ ಎಸಿಬಿ ಅವರು ಮುಂಜಾನೆಯೇ ದಾಳಿ ಮಾಡಿ ಶಾಕ್ ನೀಡಿದ್ದಾರೆ. ಡಿಎಸ್ಪಿ ಕರುಣಾಕರ್ ಅವರು ತಮ್ಮ ಸಿಬ್ಬಂದಿಗಳನ್ನೇ ದಾಳಿ ಮಾಡಿ ಅವರ ಆಸ್ತಿ ಮತ್ತು ಆದಾಯದ ಜೊತೆಗೆ ಇತರೆ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ಗೋಕಾಕಿನ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರ ಮನೆ ಮೇಲೆ ಎಸಿಬಿ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಆರ್ಟಿಒ ಅಧಿಕಾರಿ ಸದಾಶಿವ ಮರಲಿಂಗನವರ ಅವರ ಗೋಕಾಕ್ನ ವಿವೇಕಾನಂದ ನಗರದಲ್ಲಿರುವ 7ನೇ ಕ್ಲಾಸ್ನಲ್ಲಿರುವ ಮನೆಯ ಮೇಲೆ ಎಸಿಬಿಯ ಡಿಎಸ್ಪಿ ಕರುಣಾಕರ ಅವರು ತಮ್ಮ ಸಿಬ್ಬಂದಿಗಳೊಡನೆ ದಾಳಿ ಮಾಡಿ ಅವರ ಆಸ್ತಿ ಮತ್ತು ಆದಾಯದ ಜೊತೆ ಇತರೆ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚೆಗೆ ನಡೆದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿಯ 3 ಸದಸ್ಯರು ವಿಪ್ ಆದೇಶವನ್ನು ಉಲ್ಲಂಘಿಸಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಿಂದ ಬಿಜೆಪಿ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಪಾರ್ಟಿಯಿಂದ ಬಂಡಾಯ ಎದ್ದಿದ್ದಂತಹ ಮಲ್ಲಿಕಾರ್ಜುನ್ ಕಿರೇಸೂರ್, ಸುನೀತಾ ಪಾಟೀಲ್, ನೀಲಮ್ಮ ಕುಂದಗೋಳ್ 3ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಎಂದು ನಗರ ಘಟಕ ಅಧ್ಯಕ್ಷ ಪೃಥ್ವಿರಾಜ ಕಾಳೆ ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನ ಹೇಳಿದರು. ಇತ್ತೀಚೆಗೆ ನಡೆದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿಯ 3 ಸದಸ್ಯರು ವಿಪ್ ಆದೇಶವನ್ನು ಉಲ್ಲಂಘಿಸಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಿಂದ ಬಿಜೆಪಿ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಪಾರ್ಟಿಯಿಂದ ಬಂಡಾಯ ಎದ್ದಿದ್ದ ಮಲ್ಲಿಕಾರ್ಜುನ್ ಕಿರೇಸೂರ, ಸುನೀತಾ ಪಾಟೀಲ್, ನೀಲಮ್ಮ ಕುಂದಗೋಳ 3ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ನಗರ ಘಟಕ ಅಧ್ಯಕ್ಷ ಪೃಥ್ವಿರಾಜ್ ಕಾಳೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಂದು ಪಟ್ಟಣದ ಭಾಸ್ಕರ್ ಪವಾರ್ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಾ ಬಿಜೆಪಿಯ ಚಿಹ್ನೆಯಿಂದ ಆಯ್ಕೆಯಾದ 3 ಸದಸ್ಯರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷದ ನಾಯಕರ ಮೇಲೆ ಎಲ್ಲಸಲ್ಲದ ಆರೋಪ ಮಾಡುವ ಮೂಲಕ ಹತಾಶೆ ಭಾವನೆಯ ಮಾನಸಿಕ ಸಮತೋಲನವನ್ನ ಪಟ್ಟಣ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಕಿರೇಸೂರ ಕಳೆದುಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ನಾವು ದೂರವಾಣಿಯ ಮೂಲಕ ವಿಪ್ ಜಾರಿ ಮಾಡಿದ್ದೇವೆ, ನೀವು ಪಕ್ಷದ ಪರವಾಗಿ ಮತ ಚಲಾವಣೆ ಮಾಡಬೇಕು ಅಂತ ಹೇಳಿದ್ರು.
ಮೂವರು ಸದಸ್ಯರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಕಾರಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಕಿರೀಸೂರ ಅವರು ಅಧಿಕಾರಕ್ಕಾಗಿ ಯಾವ ಪಕ್ಷದ ಜೊತೆ ಕೈಜೋಡಿಸಲು ಸಿದ್ಧರಿದ್ದಾರೆ. ಅವರಿಗೆ ಬಿಜೆಪಿಯ ತತ್ವ ಸಿದ್ಧಾಂತ ತಿಳಿಯದು. ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿದ್ದಾಗ ಅಲ್ಲೂ ಪಕ್ಷಕ್ಕೆ ದ್ರೋಹ ಮಾಡಿ ಬಿಜೆಪಿಗೆ ಸೇರಿದ್ರು. ನಂತರ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು. ಹೀಗೆ ಅವರು ಅಧಿಕಾರಕ್ಕಾಗಿ ಅಲ್ಲಲ್ಲಿ ಓಡಾಡ್ತಾರೆ. ಅವರಿಗೆ ಅಧಿಕಾರದ ಹುಚ್ಚು ಹಿಡಿದಿದೆ. ಫೋನ್ ಮಾಡಿ ಕೇಳಿದ್ರೆ ನಾನು ಕೂಡ ಮಾತಾಡ್ತಾನ ಏನಂತ, ಇಲ್ಲ ನಾ ಇಷ್ಟು ಮಂದಿ ಕರ್ಕೊಂಡು ಹೊಂಟೇನೆ ಅಂತೇಳಿ. ಯಾಕಪ್ಪ ಅಂತ, ಬಾ ಅಂತ ಹೋಗ, ಬಾರಪ್ಪ ನಿಂದೇನಿದ್ರು ಹಿರಿಯರ ಹತ್ರ ಹೇಳು. ಎಂದೂ ಹೇಳಿಲ್ಲ ಅವ ಹಿರಿಯರ ಹತ್ರ, ಒಂದು ದಿವಸ ಹೇಳಿಲ್ಲ. ತಂದ ಸೃಷ್ಟಿ ತಾನ ಮಾಡಿದ್ದು ತಾನು ಒಂದನೇ ಸಲ, ಇದು ಮೂರನೇ ಸಲ. ಇದಕ್ಕೆ ನೀವೇಂತೀರಿ ಪತ್ರಕರ್ತರು? ಅಧ್ಯಕ್ಷ ಬಿಟ್ಟು ಹೋಗ್ಯಾನ. JDS-ನಾಗ ಅದನ್ನ ಮಾಡಿದ, ಪಕ್ಷ ಅದ, ನಮ್ಮ ಪಕ್ಷದಾಗ ಬಂದ, ನಮ್ಮ ಸಾಪ ಇದನ್ನ ಮಾಡಿದ. 2ನೇ ಸಲ ಇದು ನಮ್ಮ ಪಕ್ಷದಾಗ ಬಂದ ಮೇಲೆ. ವಾಸೂನ್ ಮಾಡ್ಬೇಕು ನಾವು ಹಾಜರಿಲ್ಲ. ಅಗದಿ ಎಲೆಕ್ಷನ್ ಇನ್ನೇನು ಆಕತ್ತೆ ಅಂದಾಗ ಬಂದು PPT ಕಲ್ಪನೆ ಅವ್ನು ಕೂಡ್ಯಾರ. ನಮ್ಮ ಜೊತೆ ನಮ್ಮ ಮೀಟಿಂಗ್ದಾಗ ಬಟ್ಟ ಇಲ್ಲ, ಫೋನ್ ಮೇಲೆ ಹೇಳೋದು ಬರ್ತೇನ್ರಿ ಅಣ್ಣಾರ ಬರಂಗಿಲ್ಲ. ಅವನಿಗೆ ಶಿಸ್ತು ಗೊತ್ತಿಲ್ಲ. ಅವ ಎಷ್ಟು ಇದು ಮಾಡಿದ್ರೆ 3 ಸಲ ಹ್ಯಾಟ್ರಿಕ್ ಹೀರೋ ಆಗೋಲ್ನಾಗ 4 ಸಲ ಆಗೋಲ್ನಾಗ ಸಂಬಂಧ ಇಲ್ಲ. ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಯಾರು ಮಾಡ್ತಾರೋ ಅವರಿಗೆ ನಮ್ಮ ಪಕ್ಷ ಸರಿಯಾದಂಥ ಪಾಠ ಕಲಿಸ್ತತಿ. ಅದಕ್ಕೆ ನಾವು ಬದ್ಧರಿದ್ದೀವಿ. ಅವನು ಯಾವುದೇ ಹೇಳಿಕೆಗಳಿಲ್ಲ, ಆರೋಪದವು ಎಲ್ಲ ಸುಳ್ಳು. ಅದಕ್ಕೆ ತಮ್ಮ ಹತ್ರ ನಾನು ಈಗ ಒಂದೊಂದಾಗಿ ಹೇಳ್ಕೊಂಡು ಬರ್ತೀನಿ. ನಮ್ಮ ಜೋಶಿ ಸಾಹೇಬ್ರ ಬಗ್ಗೆ ಆರೋಪ ಮಾಡಿದ್ದಾನೆ. ಕೇಂದ್ರ ಸಚಿವರಾದ ಜೋಶಿ ಅವರು ಕುಂದಗೋಳ ಪಟ್ಟಣಕ್ಕೆ ಸಾಕಷ್ಟು ಅಭಿವೃದ್ಧಿ ಅನುದಾನ ನೀಡಿದ್ದು ಬಿಡುಗಡೆ ಮಾಡಿದ್ದು. ದೇವಸ್ಥಾನದ ಸಂಸ್ಕೃತಿ ಭವನಕ್ಕೆ ಒಟ್ಟು 50 ಲಕ್ಷಕ್ಕಿಂತ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಪಟ್ಟಣದ ಶಾಲಾ ಕಾಲೇಜುಗಳಿಗೆ ಸ್ಮಾರ್ಟ್ ಕ್ಲಾಸ್ ಅಳವಡಿಕೆ, ವಿಶೇಷ ಅನುದಾನ, ಹೈಟೆಕ್ ಶೌಚಾಲಯ ನಿರ್ಮಾಣ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ 800 ಡೆಸ್ಕ್ ನೀಡಲಾಗಿದೆ. ಪಟ್ಟಣದಲ್ಲಿರುವ ಪಶು ವೈದ್ಯಕೀಯ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ನಿಮಿಷಕ್ಕೆ 500 ಲೀಟರ್ ಆಕ್ಸಿಜನ್ ಉತ್ಪಾದಿಸುವ ಘಟಕ ನಿರ್ಮಿಸಿದ್ದಾರೆ. ದೀನದಯಾಳು ಅಂತ್ಯೋದಯ ಅಭಿಯಾನದ ಅಡಿಯಲ್ಲಿ ಮಹಿಳಾ ಸಂಘಗಳಿಗೆ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ 86 ಲಕ್ಷ ಅನುದಾನ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಕುಂದಗೋಳ ಪಟ್ಟಣಕ್ಕೆ 14ನೇ ಹಣಕಾಸಿನಲ್ಲಿ 2.50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 896 ಮನೆಗಳ ನಿರ್ಮಾಣಕ್ಕೆ 13.5 ಕೋಟಿ ಮಂಜೂರಾತಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಆಸ್ಪತ್ರೆಯನ್ನ ತಿಳಿಯದಿದ್ರೆ ಹೇಗೆ? ನಮ್ಮ ಕೇಂದ್ರ ಸಚಿವರು ಪಟ್ಟಣಕ್ಕೆ ಸಾಕಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಬಂಡಾಯವೆದ್ದು ಸೋತು ಮಾನಸಿಕ ಸಮತೋಲನ ಕಳೆದುಕೊಂಡು ಬಿಜೆಪಿ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯತ್ವ ಸಹ ಹೋಗುತ್ತೆ. ಕೆಲವೇ ತಿಂಗಳಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ 3 ಸದಸ್ಯರ ವಾರ್ಡ್ ಚುನಾವಣೆ ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದ್ರು. ಬಿಜೆಪಿ 2 ಮಹಿಳಾ ಸದಸ್ಯರು ಇಲ್ಲಸಲ್ಲದ ಅವರನ್ನ ಹೇಳಿ ದಾರಿ ತಪ್ಪಿಸೋ ಕೆಲಸ ಕಿರೀಸೂರು ಮಾಡಿದ್ದಾರೆ. ಮಹಿಳಾ ಸದಸ್ಯರಿಗೆ ರಾಜಕೀಯ ಅನುಭವ ಇಲ್ಲ. ಅವರಿಗೆ ಇಲ್ಲಸಲ್ಲದ ಆಸೆ ಆಕಾಂಕ್ಷೆ ಓಡಿಸಿ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಗಣೇಶ್ ಕೋಕಾಟೆ, ಉಪಾಧ್ಯಕ್ಷ ಹನುಮಂತಪ್ಪ ರತ್ತೂರ, ವಾಸು ಗಂಗಾಯಿ, ನಾಗರಾಜ್ ಸೊಬರಗಟ್ಟಿ, ಬಿಟಿ ಗಂಗಾಯಿ, ಪ್ರಕಾಶ್ ಕಟಗಿ, ಶಿವಣ್ಣ ಗಂಗಾಯಿ, ಬಸವರಾಜ್ ಬಾಳಿಕಾಯಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು, ಬಿಜೆಪಿ ನಗರ ಘಟಕದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಂಜುನಾಥ್ ಶಿವಕನವರ S9 TV ಕುಂದಗೋಳ. ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ 4-5 ವರ್ಷ ಕಳೆದರೂ ಅದರ ದುರಸ್ತಿ ಕಾರ್ಯ ನಡೆದಿಲ್ಲ. ಇಲ್ಲಿಯವರೆಗೂ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ದೊರೆತಿಲ್ಲ. ಕೂಡಲೇ ದುರಸ್ತಿಗೊಳಿಸಿ ಪ್ರಾರಂಭಿಸುವಂತೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ದಶರಥ ದೊರೆಯವರು ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 5 ವರ್ಷಗಳ ಹಿಂದೆ ಪ್ರಾರಂಭಿಸಲಾಗಿದೆ. ಆದರೆ ಈವರೆಗೂ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಶುದ್ಧ ನೀರು ದೊರೆತಿಲ್ಲ. ಆದ್ದರಿಂದ ಕೂಡಲೇ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಳಿಸಿ ಪ್ರಾರಂಭಿಸುವಂತೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದಶರಥ ದೊರೆ ಒತ್ತಾಯಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕದ ಸುತ್ತಲೂ ಜಾಲಿ ಕಂಟಿ, ಚರಂಡಿ ನೀರಿನಿಂದ ಆವೃತವಾಗಿದ್ದು ಸ್ವಚ್ಛಗೊಳಿಸದಿದ್ದಲ್ಲಿ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. 5 ವರ್ಷ ಆಯ್ತಪ್ಪ. 5 ವರ್ಷ ಆಯ್ತು. 5 ವರ್ಷ ಆದ್ರೆ ಎಷ್ಟು ವರ್ಷ ಚಲವಾದ? ಎಷ್ಟು ವರ್ಷನೂ ಚಾಲು ಇಲ್ಲ. ಒಂದು ದಿನನೂ ಚಾಲು ಇಲ್ಲ. ಒಂದರನಿಲ್ಲ. ಅವರೇ ಮಾಡಿಸ್ತಾರ ಕುಡಿದಾರ ನೀರು. ಅವ್ರಿಗಿಲ್ಲ, ಇವ್ರಿಗಿಲ್ಲ, ಯಾರಿಗಿಲ್ಲ. ಇದು ಹೊಲಸ ಅಂತೂ ಇಷ್ಟೇ ಕಂಟಿನ್ಯೂ. ಇವ್ರನ್ನ ಪಂಚಾಯತ್ ಕೇಳಿದ್ರ ನಮಗ್ ಸಂಬಂಧ ಪಡಲ್ಲ. ಪಂಚಾಯತ್ ಕೇಳಿದ್ರೆ ನಮಗ್ ಸಂಬಳ ಜಡಿಪಿ ಬರ್ತಂತಾರ. ಜಡಿಪಿ ಕೇಳಿದ್ರೆ ಯಾರಿಗೂ ಟೆಂಡರ್ ಆಗಿದೆ ಅಂತ ಅವ್ರ ಅಂತಾರ. ನಾವ್ ಯಾರನ್ನ ಕೇಳ್ಬೇಕು ಅರ್ಥ ಆಗಲ್ದು. ಇದು ಯಾರು ಕೇಳ್ಬೇಕು ಬೇಕಾಗಿಲ್ಲ. ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಕೀಲ್ ಹಾಕಿದ್ವಿ ಅಂತಂದ್ರ ಎಲ್ಲ ಪಂಚಾಯತ್ ಇರ್ಬೇಕಾರ. ಈ ಗ್ರಾಮ ಪಂಚಾಯತಿಗೆ ಅಕಸ್ಮಾತ್ ಇವ್ರು ಮಾಡ 10 ದಿನ ಟೈಮ್ ಕೊಡಮ್. 10 ದಿನದಾಗ ಅವ್ರು ಮಾಡ್ಲಿಲ್ಲ ಅಂತಂದ್ರ
ಅರಕೇರಿ ಪಂಚಾಯತ್ ಬೀಗ ಮುದ್ರಿ ಮಾಡ್ಬೇಕು. ಇದಕ್ಕೆ ನೀವೆಲ್ಲರೂ ರೆಡಿ ಇರ್ಯಾ? ಅಲ್ಲ ಮಾಡಿಸಿದ ಬಿಲ್ ಸಹಿತ ಕೊಡ್ಲಿ ಒಮ್ಮೆ ಸಲ ಕೆಲಸ ಮಾಡಿಸಿದ್ವಿ. ಅದು ಇಲ್ಲ ಇದು ಇಲ್ಲ ಯಾವಾಗ ಎಲ್ಲ ಏಸಿಗೆ ನೋಡ್ಬೇಕಾದ್ರ ಇಷ್ಟು ಏಸಿಗೆ ಅಲ್ಲ ಎದ್ರಾಗನ ಹಾಕಿ ಕೊಡ್ರಿ. ಇದನ್ನ ಪೂರ್ತಿ ಲೆವೆಲ್ ಮಾಡ್ಕೊಂಡು ಎಸಿ ಮುಂದೆ ಸ್ವಚ್ಛತವಾಗಿ ಮಾಡ್ತೀವಿ. ಎಲ್ಲೇನ ಚರಂಡಿ ಮಾಡಿದ್ರೆ ಎಲ್ಲೇನ ಚರಂಡಿ ಕೆಟ್ಟಿದೆ ಎಲ್ಲೇನ ಕೃಷಿ ಹೊಂಡ ಹೊಡೆದೆ ಅಲ್ಲಿ ಪೇಮೆಂಟ್ ಖರ್ಚು ಮಾಡ್ತಾರ. ಇಲ್ಲಿ ಊರಂದ ಅಭಿವೃದ್ಧಿ ಆಗ್ಬಾರ್ದು. ಅಲ್ಲಿ ಊರಂದ ಆಗ್ಬಾರ್ದು ಅಂತಂದ್ರ ಅಲ್ಲಿ ಪರ್ಸೆಂಟೇಜ್ ಕೊಡ್ತಾರ. ಇದಕ್ಕೆ ನಿಮ್ ಪರ್ಸೆಂಟೇಜ್ ಸಿಗ್ಲಾರ್ದಂಗ ಅದಲ್ಲ. ಎಲ್ಲದಕ್ಕೂ ತಿಂತಾರ ಪರ್ಸೆಂಟೇಜ್. ಯಾರು ತಿನ್ನ ಎಲ್ಲದಕ್ಕೂ ತಿಂತಾರ. ಈಗ ಸದ್ಯ ಇದಕ್ಕೆ ಯಾವ್ದು ಕೊಡಂಗಿಲ್ಲ. ಇದ್ರ ಬಂದೋಬಸ್ತಿ 10 ದಿನದಾಗ ಇವ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರ ಹೋರಾಟ ಪಂಚಾಯತ್ ಬೀಗ ಮುದ್ರಿ ಮಾಡ್ತೀವಿ. ಅದಲ್ದ ಇದಕ್ಕೂ ಮಣಿಲಿಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತ್ ಬೀಗ ಮುದ್ರಿ ಮಾಡ್ತೀವಿ. ಎಷ್ಟೊತ್ತು ಇದು ಸತ್ಯ. ಎಲ್ಲ ಏನಂತೀರಪ್ಪ? ಪರಶುರಾಮ್ ಅಲಿಭಾವಿ, S9 TV, ಯಾದಗಿರಿ. ಭಾರಿ ಮಳೆಯಿಂದ ಬೆಳೆ ನಾಶವಾದ ಹಿನ್ನೆಲೆಯಲ್ಲಿ ಮನನೊಂದು ಮೃತಪಟ್ಟಂತಹ ರೈತ ಸಿದ್ದಪ್ಪ ಮಾದಾರ್ ಅವರ ಮನೆಗೆ ಇಂದು ಲಿಂಗಸುಗೂರು ಶಾಸಕ DS ಹುಲ್ಗೇರಿ ಅವರು ಭೇಟಿ ನೀಡಿ ನೊಂದ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಧನ ಕೊಡುವ ಭರವಸೆಯನ್ನ ನೀಡಿದ್ರು. ಹಾಗೂ ನೊಂದ ಕುಟುಂಬಕ್ಕೆ ವೈಯಕ್ತಿಕ ಪರಿಹಾರ ಧನ ಸಹಾಯ ಕೂಡ ಮಾಡಿದ್ರು. ಭಾರಿ ಮಳೆಯಿಂದ ಬೆಳೆ ನಾಶವಾದ ಹಿನ್ನೆಲೆಯಲ್ಲಿ ಮನನೊಂದು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಮುದ್ಗಲ್ ಪಟ್ಟಣ ಸಮೀಪದ ತುರಡಗಿ ಗ್ರಾಮದ ರೈತ ಸಿದ್ದಪ್ಪ ಮಾದಾರ್ ಮನೆಗೆ ಇಂದು ಲಿಂಗಸುಗೂರು ಶಾಸಕ DS ಹುಲ್ಗೇರಿ ಭೇಟಿ ನೀಡಿದರು. ಶಾಸಕ ಹುಲ್ಗೇರಿ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಆತ್ಮಹತ್ಯೆ ಮಾಡಿಕೊಂಡ ನೊಂದ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಧನ ಕೊಡುವ ಭರವಸೆ ನೀಡಿದರು. ಹೌದಾ? ಎಷ್ಟನೇ ಕ್ಲಾಸ್ ಅಮ್ಮ? B3 ಪರ್ಸೆಂಟೇಜ್ ಏನಾಗೈತಿ? 54 ನೌಕರಿ ಸಿಗ್ತಾವನ ಮಾಡ್ಬೇಕು. ಸ್ವಲ್ಪ ಜಾಸ್ತಿ ಕುಂತು ಮಾಡಿ ಒಂದು ಒಳ್ಳೆ ಇದನ್ನ ಮಾಡ್ಕೋ. ಅದನ್ನ ಮುಂದೆ ಸ್ಕೋರ್ ಮಾಡ್ಕೋಬೇಕು. ಎಸ್ ಒಳಗೆ ಭಾಳ ಕಾಂಪಿಟೇಷನ್ ಅದಾವೆ. ಯಾವುದು ಇದ್ರಾಗಿಲ್ಲ. ಸ್ವಲ್ಪ ಕಾಂಪಿಟೇಷನ್ ಮಾಡ್ಕೊಂಡು ಒಳ್ಳೆ ರೀತಿ ಮಾಡಿ ನಿಮ್ಮ ತಾಯಿ ಇದು ಮಾಡ್ಕೋ. ಈ ತಾಯಿನಿಲ್ಲ ತಾಯಿನ ಎಲ್ಲ ನೋಡ್ಕೊ 2 ಅನ್ನ ತಿಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ. ಅದೇನಿದ್ರು ಮಾಡಿಕೊಡ್ತೀವಮ್ಮ. ಸಹಾಯ ಏನು ಸಹಕಾರ ಬಂದ್ರು ಎಲ್ಲ ಕೂಡ ಮಾಡಿಸ್ಕೊಡ್ತೀವಿ. ಮನೆಗೆ ಬಂದು ರಿಪೋರ್ಟ್ ಹಾಗೂ ನೊಂದ ಕುಟುಂಬಕ್ಕೆ ವೈಯಕ್ತಿಕ ಪರಿಹಾರ ಧನ ಸಹಾಯ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ನಾಗನಗೌಡ ಪಾಟೀಲ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಗೌಡ ಪಾಟೀಲ್, ಗ್ರಾಮ ಲೆಕ್ಕಾಧಿಕಾರಿ ಸಂಗಪ್ಪ ತೊಂಡಿಹಾಳ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಗಪ್ಪ ಅಂಗಡಿ, ಅಮರೇಗೌಡ ಬ್ಯಾಲಿಹಾಳ್, ಸಿದ್ದನಗೌಡ ಮಾಕಾಪೂರು, ಗಂಗನಗೌಡ ವಂದಾಲಿ ಸೇರಿದಂತೆ ಮುಂತಾದವರು ಇದ್ದರು. ಬಸವರಾಜನೂರು, S9 TV, ಲಿಂಗಸುಗೂರು. ಅಕಾಲಿಕ ಮತ್ತು ತುಂತುರು ಮಳೆಯಿಂದಾಗಿ ದೀರ್ಘಕಾಲದ ಬೆಳೆಗಳು ಹಾಳಾಗುತ್ತಿದ್ದು ತೊಗರಿ ಬೇಳೆ ತಾಲೂಕಿನಾದ್ಯಂತ ನಶಿಸಿ ಹೋಗಿದೆ. ಗಿಡದಲ್ಲಿಯೇ ಮೊಳಗೆ ಒಡೆಯುತ್ತಿರುವುದರ ಮೂಲಕ ರೈತನಿಗೆ ನೋವುಂಟು ಮಾಡಿದೆ. ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾಗಾಗಿ ಸರ್ಕಾರ ಕೂಡಲೇ ಬೆಳೆ ಹಾನಿ ಪರಿಹಾರ ನೀಡಬೇಕು ಎಂದು ಶಾಸಕ ಅಮರೇಗೌಡ ಪಾಟೀಲ್ ಬಯಾಪುರ್ ಎಂದು ಒತ್ತಾಯಿಸಿದ್ದಾರೆ. ಅಕಾಲಿಕ ಮತ್ತು ತುಂತುರು ಮಳೆಯಿಂದಾಗಿ ದೀರ್ಘಕಾಲದ ಬೆಳೆಗಳು ಹಾಳಾಗಿದ್ದು ತೊಗರಿ ಬೆಳೆ ತಾಲೂಕಿನಾದ್ಯಂತ ನಶಿಸಿ ಹೋಗಿದೆ. ಗಿಡದಲ್ಲಿಯೇ ಮೊಳಕೆ ಹೊಡೆದಿರೋದ್ರಿಂದ ರೈತನಿಗೆ ನೋವುಂಟು ಮಾಡಿದೆ. ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ಬೆಳೆ ಹಾನಿ ಪರಿಹಾರ ನೀಡಬೇಕು ಅಂತ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಒತ್ತಾಯಿಸಿದ್ದಾರೆ. ತಮ್ಮ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷದಲ್ಲಿ ಸಕಾಲಿಕ ಮಳೆಯಾಗಿದೆ. ಕೆಲವು ಬೆಳೆಗಳು ಉತ್ತಮವಾಗಿ ಬಂದಿವೆ. ದೀರ್ಘಾವಧಿ ಬೆಳೆಗಳು ಅಕಾಲಿಕ ಮಳೆ, ತುಂತುರು ಮಳೆಯಿಂದ ಹಾಳಾಗಿದೆ. ಮಳೆಗಾಲವಲ್ಲದ ಸಂದರ್ಭದಲ್ಲಿ ಮಳೆ ಹೀಗೆ ಮುಂದುವರೆದರೆ 100ಕ್ಕೆ 100ರಷ್ಟು ತೊಗರಿ ಬೆಳೆ ಸೇರಿದಂತೆ ಇತರೆ ಮಿಶ್ರ ಬೆಳೆಗಳು ಸಂಪೂರ್ಣ ಹಾಳಾಗಲಿವೆ ಅಂತ ಹೇಳಿದ್ದಾರೆ. ತಾಲೂಕಿನಲ್ಲಿ 30,000 ಹೆಕ್ಟೇರ್ ತೊಗರಿ ಬೆಳೆ ಬೆಳೆಯಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಕಾಲಿಕ ಹಾಗೂ ತುಂತುರು ಮಳೆಯಿಂದಾಗಿ ತೊಗರಿ ಬೆಳೆ ಹಾಳಾಗಿದೆ. ಜೊತೆಗೆ ಸಜ್ಜೆ ಬೆಳೆ, ಸೂರ್ಯಕಾಂತಿ ಬೆಳೆಯ ತೆನೆಗಳಲ್ಲಿ ಸಸಿ ಬೆಳೆದು ಬೆಳೆ ಹಾನಿ ಆಗ್ತಾ ಇರೋದನ್ನು ಸ್ವತಃ ರೈತರು ಹೊಲಗಳಿಗೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಹವಾಮಾನ ತಜ್ಞರು ಮತ್ತು 5-6 ದಿನ ಮಳೆ ಬರುವ ಸಂಭವವಿದೆ ಅಂತ ವರದಿ ನೀಡಿದ್ದಾರೆ. ಇದರಿಂದ ರೈತರು ಬೆಳೆದ ಬೆಳೆ ಕೈತಪ್ಪಲಿದೆ ಅಂತ ಹೇಳಿದ್ರು. ಆ ಹೊಲದಲ್ಲಿರ್ತಕ್ಕಂಥ ರೈತರು ಹೇಳ್ತಿದ್ರು, ನಾವು ಇದೇನ್ರಿ ಬೆಳೆ ಕೈ ಬಂತು ಬಾಯಿಗೆ ಬರಲಿಲ್ಲ, ಒಳ್ಳೆಯ ಬೆಳೆ ಬಂದಿತ್ತು ಈ ವರ್ಷ, ನಾವೇನೋ ನಮ್ಗೊಂದು ಸ್ವಲ್ಪ ಅನುಕೂಲ ಆಯ್ತು ಅನ್ನೋದನ್ನ ಅಂದ್ರೆ ಅವರೇ ಏನು ಮುರಿದು ಕೊಟ್ಟರು. ನಮಗೆ ಆ ಹೊಲದಾಗಿರ್ತಕ್ಕಂಥ ರೈತರೇ ಇಲ್ಲೇ ಕಳವಗೇರಿಯಲ್ಲಿ ಯಾರೋ ಒಬ್ರು ಬಸ್ಸನ್ಕೊಡ ಅಂತಂದ್ರೆ ಅವ್ರ ಹೆಸರು. ಅದಕ್ಕೆ ಇವೆಲ್ಲವನ್ನ ಗಮನಿಸಿ ನಮ್ಮ ಅಧಿಕಾರಿಗಳು ಇಲ್ಲೇ ಕುಂತು ಮನೆಯಲ್ಲೇ ಕುಂತು ಕೆಲಸ ಮಾಡ್ತಕ್ಕಂಥದ್ದೆಲ್ಲ ಅವರು ಸರಿಯಾದಂಥ ವರದಿಯನ್ನು ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ರೈತರೊಡನೆ ನಾವು
ಬೀದಿಗಿಳಿದು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಇವತ್ತು ನಾನು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದೇನೆ ಇಲಾಖೆಗೆ. ಆಮೇಲೆ ಅಧಿಕಾರಿಗಳನ್ನು ಕೂಡ ಬೆಳಗ್ಗೆ ಸಂಪರ್ಕಿಸಿ ಮತ್ತು ಕರೆಸಿ ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ಕರೆಸಿ ಅವರಿಗೆ ವಿವರವಾದ ಮಾಹಿತಿಯನ್ನು, ಅಂದರೆ ರೈತರಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ನಾನು ಪಡೆದು ಅವರಿಗೆ ಯಾವ ಊರಾಗ ಯಾರ್ಯಾರು ಫೋನ್ ಮಾಡ್ಯಾರ ಆ ಹೊಲಗಳಿಗೆ ಹೋಗ್ರಿ ಮತ್ತು ಸುತ್ತಮುತ್ತಲ ಹೊಲದಾಗ ಹೋಗಿನೂ ಕೂಡ ನೋಡ್ರಿ ಅನ್ನುವ ಮಾತನ್ನ ನಾನು ಹೇಳಿದ್ದೇನೆ. ಸರ್ಕಾರ 10 ವರ್ಷಗಳ ಹಿಂದೆ ನಿಗದಿಪಡಿಸಿದ ಬೆಳೆ ಹಾನಿ ಪರಿಹಾರವನ್ನು 2 ಹೆಕ್ಟೇರ್ಗೆ ಮೀಸಲಿರಿಸಿದೆ. ಅದನ್ನೇ ಈಗ ಮುಂದುವರೆಸಿದರೆ ರೈತರಿಗೆ ಉಪಯೋಗವಿಲ್ಲ. ಬೆಳೆ ಹಾನಿ ಪರಿಹಾರ ಮೊತ್ತವನ್ನು 10 ಹೆಕ್ಟೇರ್ಗೆ ಹೆಚ್ಚು ಮಾಡಬೇಕು. ಈ ಕುರಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಬೇಕು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೈತನ ಮಗನಾಗಿದ್ದಾರೆ. ರೈತರ ಸಂಕಷ್ಟ ಅವರಿಗೆ ತಿಳಿದಿರುತ್ತೆ. ಈ ಕುರಿತು ಇನ್ನೆರಡು ದಿನಗಳಲ್ಲಿ ಅವರಿಗೆ ಪತ್ರ ಬರೆಯಲಾಗುವುದು ಅಂತ ಶಾಸಕ ಬಯ್ಯಾಪುರ. ಸರ್ಕಾರ ಯಾವುದಕ್ಕೂ ಬೆಲೆ ಹೆಚ್ಚಿಸುತ್ತೆ, ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ಹೆಚ್ಚಿಸುವ ಮೂಲಕ ರೈತರಿಗೆ ನೆರವಾಗಬೇಕು. ಬೆಳೆ ಹಾನಿ ಪರಿಹಾರ ಅಂದರೆ ಕೇವಲ ಭತ್ತ ಬೆಳೆದವರಿಗೆ ಎಂದು ಕಂಡುಬರುತ್ತೆ. ಕಟಾವಿಗೆ ಬಂದಂತಹ ತೊಗರಿ, ಸೂರ್ಯಕಾಂತಿ, ಸಜ್ಜೆ ಬೆಳೆಗಳು ಹವಾಮಾನ ವೈಪರೀತ್ಯದಿಂದ ಹಾಳಾಗ್ತಿವೆ. ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆ ಒಟ್ಟು 125 ಹೆಕ್ಟೇರ್ ಇದೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಇದೇ ಮಳೆ ಮುಂದುವರೆದಲ್ಲಿ ದ್ರಾಕ್ಷಿ ಕೊಳೆತು ಹೋಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಹಾಗೂ ರೈತರು ಯಾರ ಬೆಳೆಗಳು ಹಾನಿಗೊಳಗಾಗಿದೆ ಅಂಥವರು ವೈಯಕ್ತಿಕವಾಗಿ ಅರ್ಜಿಯನ್ನ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಅವರಿಗೆ ಖುದ್ದು ಸಲ್ಲಿಸತಕ್ಕದ್ದು. ಈ ಕುರಿತು ತೋಟಗಾರಿಕಾ ಸಚಿವರಿಗೆ, ಕೃಷಿ ಸಚಿವರಿಗೆ ಮನವರಿಕೆ ಮಾಡಿಕೊಡುತ್ತೇನೆ ಅಂತ ಹೇಳಿದ್ರು. ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಾಲೂಕಿನಾದ್ಯಂತ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಬೆಳೆ ಹಾನಿಯಾಗಿರುವ ಬಗ್ಗೆ ಪರಿಶೀಲಿಸಬೇಕು. ಬೆಳೆ ಹಾನಿಯ ಕುರಿತು ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಅಂಕಿ ಸಂಖ್ಯೆಗಳನ್ನು ವರದಿ ಒಪ್ಪಿಸಬೇಕು. ಸರಿಯಾದ ವರದಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಜೊತೆ ಬೀದಿಗೆ ಇಳಿಯಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. BSC ಮಾಲ್ಗತ್ತಿ, S9 TV, ಕುಷ್ಟಗಿ. ಸದ್ಯದ ಪರಿಸ್ಥಿತಿಯಲ್ಲಿ ತಾವಷ್ಟೇ ಆರಾಮಾಗಿದ್ರೆ ಸಾಕು, ಯಾರು ಹೇಗ್ ಬೇಕಾದ್ರೂ ಬದುಕಲಿ ಅನ್ನುವಂತಹ ಜನರ ಮಧ್ಯೆ ಇವರು ಮಾನವೀಯತೆಯನ್ನ ತೋರಿದ್ದಾರೆ. ಫುಟ್ಪಾತ್ನಲ್ಲಿ ಮಲಗಿರುವಂತಹ ಎಷ್ಟೋ ಜನರನ್ನ ಕಂಡು ಮನಸ್ಸಿಗೆ ಬೇಸರವಾಗಿ ತಾವೇ ಸ್ವಂತ ಹಣದಲ್ಲಿ ಬೆಡ್ಶೀಟ್ಗಳನ್ನ ಖರೀದಿ ಮಾಡಿ ಪ್ರತಿಯೊಬ್ಬರನ್ನ ಹುಡುಕಿ ಅವರಿಗೆ ಬೆಡ್ಶೀಟ್ಗಳನ್ನ ನೀಡಿ ತಮ್ಮ ಹೃದಯವಂತಿಕೆಯನ್ನ ಮೆರೆದಿದ್ದಾರೆ. ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಹಾಸಿಗೆ ಇಲ್ಲದೆ ಚಳಿಯಲ್ಲಿ ಮಲಗಿರುವ ವ್ಯಕ್ತಿಗಳಿಂದ ನೋಡಿ ಹಾಸಿಗೆ ವಿತರಿಸಿದ ಮಂಜುನಾಥ್ ಕಾಂಬ್ಳೆ. ಹೌದು, ರಾತ್ರಿ 11 ಗಂಟೆ ಸುಮಾರಿಗೆ ಮಂಜುನಾಥ್ ಕಾಂಬ್ಳೆ ಕೆಪಿಸಿಸಿ ಕಾರ್ಮಿಕ ಘಟಕದ ಬೆಳಗಾವಿಯ ಅಧ್ಯಕ್ಷರು ಮನೆಗೆ ಹೋಗ್ತಾ ಇರುವಾಗ ಫುಟ್ಪಾತ್ನಲ್ಲಿ ಎಷ್ಟೋ ಜನ ಮಲಗಿರೋದನ್ನ ಕಂಡು ಮನಸ್ಸಿಗೆ ಬೇಸರವಾಗಿ ತಾವೇ ಸ್ವಂತ ಹಣದಲ್ಲಿ ಬೆಡ್ಶೀಟ್ಗಳನ್ನು ಖರೀದಿ ಮಾಡಿ ಪ್ರತಿಯೊಬ್ಬರನ್ನ ಹುಡುಕಿ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅದೆಷ್ಟೋ ಜನರು ಬೀದಿ ಬದಿಗಳಲ್ಲಿ ಮಲಗಿಕೊಂಡು ವಾಸ ಮಾಡ್ತಿದ್ದಾರೆ. ಆದರೆ ಎಷ್ಟೋ ಜನರು ನೋಡಿದ್ರು ನೋಡಲಾರದ ರೀತಿಯಲ್ಲಿ ಹಾಗೆ ಹೋಗ್ತಾರೆ. ಇದನ್ನೆಲ್ಲ ಮನಗಂಡು ಬೆಳಗಾವಿಯ ಕೆಪಿಸಿಸಿ ಕಾರ್ಮಿಕ ಘಟಕದ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕಾಂಬ್ಳೆ ಸಹಾಯ ಹಸ್ತ ಚಾಚಿದ್ದಾರೆ. ಇದರಿಂದ ನಗರದೆಲ್ಲೆಡೆ ಮಳೆಯ ಅವಾಂತರದಿಂದ ಚಳಿಗಾಲ ಶುರುವಾದ ಹಿನ್ನೆಲೆಯಲ್ಲಿ ಭಿಕ್ಷೆ ಬೇಡೋರಿಂದ ಮಾನಸಿಕ ಅಸ್ವಸ್ಥರು ಸೇರಿದಂತೆ ಎಷ್ಟೋ ಜನರು ಬೀದಿ ಬದಿ ಮಲ್ಕೊಂಡಿದ್ದನ್ನ ನೋಡಿ ಅವರ ಮನಸ್ಸಿಗೆ ನೋವಾಯಿತು. ಚಳಿ ಮಳೆ ಎನ್ನದೇ ಮಲಗಿರುವುದನ್ನು ಕಂಡು ಇವರು ತಮ್ಮ ಕಡೆಯಿಂದ ಅವರಿಗೆ ಏನಾದರೂ ಸಹಾಯ ಮಾಡಲೇಬೇಕು ಅಂತ ಯೋಚನೆಗೆ ಬಂದಿದ್ದು ಅವರಿಗೆ ಹೊದಿಕೆ ನೀಡಬೇಕು ಅಂತ ಅದಕ್ಕೆ ಸುಮಾರು 30 ಜನರಿಗೆ ಹೊದಿಕೆ ನೀಡಿದ್ದಾರೆ. ಇನ್ನು ಹಲವಾರು ಜನರು ಬೀದಿ ಬದಿಯಲ್ಲಿ ವಾಸ ಮಾಡ್ತಿದ್ದಾರೆ. ಇದರಿಂದ ದಾನಿಗಳು ನೀವು ಸಹ ನಿಮ್ಮ ಕಣ್ಣಿಗೆ ಕಂಡು ಬಂದರೆ ಸಹಾಯ ಮಾಡಿ ಅಂತ ವಿನಂತಿಸಿಕೊಂಡಿದ್ದಾರೆ. ನಾಗೇಶ್ ಕುಂಬ್ಳೆ, S9 TV, ಬೆಳಗಾವಿ. ಇದೀಗ ಒಂದು ಸಣ್ಣ ವಿರಾಮ, ಅಲ್ಲಿಯವರೆಗೂ ನೋಡ್ತಾ ಇರಿ S9 TV. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು. 560070. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ಮೈಮನ ಮರೆಸುವ ಸುಂದರ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು, ಒಪ್ಪುವ ಸೀರೆ ಚಂದವು.
ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಹಬ್ಬಕ್ಕೆ ಬಟ್ಟೆ ಖರೀದಿಸಬೇಕಾ? ಹಾಗಾದ್ರೆ ಚಿಕ್ಕೋಡಿಯ ಕೆಸಿ ರೋಡ್ ನಲ್ಲಿರುವಂತಹ ವಿನೂತನ ರಿಯಲ್ ಫ್ಯಾಷನ್ ಅಂಗಡಿಗೆ ಬನ್ನಿ. ಕೆಸಿ ರೋಡ್, ಚಿಕ್ಕೋಡಿ ನಿಸರ್ಗ ಅಮೃತ ಟೀ ಸ್ಟಾಲ್ ಮುಂಭಾಗ ಗಣೇಶ್ ಅಗರಬತ್ತಿ ಬದಿಗೆ ಇರುವ ರಿಯಲ್ ಫ್ಯಾಷನ್ ರೆಡಿಮೇಡ್ ಡ್ರೆಸ್ ಅಂಗಡಿ ಚಿಕ್ಕೋಡಿ. ಇಲ್ಲಿ ವಿವಿಧ ತರಹದ ಸಣ್ಣ ಮಕ್ಕಳ ಹಾಗೂ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ತರಹದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಡ್ರೆಸ್ಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ಪಾಲನ್ಕರ್ ಹಾಗೂ ಸುನಿಲ್ ಪಾಲನ್ಕರ್ ಇವರನ್ನ ಸಂಪರ್ಕಿಸಿ. ಫೋನ್ ವಿಳಾಸ 9916900380 ಹಾಗೂ 8747003081. ಈ ನಂಬರ್ಗೆ ಕರೆ ಮಾಡಿ. ದೀಪಾವಳಿ ಹಬ್ಬದ ಉಡುಗೊರೆಯ ವಿನೂತನ ಬಟ್ಟೆ ಸಹ ಇಲ್ಲಿ ದೊರೆಯುತ್ತವೆ. ಧಾರವಾಡ ಜಿಲ್ಲೆಯ ಅನ್ನಿಗೇರಿಯಲ್ಲಿ ಕಳೆದ 1 ವಾರದಿಂದ ಸುರಿದ ಮಳೆಗೆ ಬೆಳೆಗಳು ಹಾನಿಯಾಗಿದ್ದು, ಇನ್ನು ಮನೆಗಳು ಸಹಿತ ಅಲ್ಲಲ್ಲಿ ಕುಸಿದು ಬಿದ್ದಿವೆ. ಅಲ್ಲಿನ ಜನರ ಜೀವನ ವರುಣನ ಆರ್ಭಟಕ್ಕೆ ತತ್ತರಗೊಂಡಿದೆ. ಅವುಗಳಿಗೆ ಶೀಘ್ರದಲ್ಲಿ ಪರಿಹಾರ ನೀಡುವಂತೆ ಪಕ್ಷಾತೀತ ರೈತ ಹೋರಾಟ ಸಮಿತಿಯಿಂದ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಇಂದು ಮನವಿಯನ್ನ ಸಲ್ಲಿಸಲಾಯಿತು. ಧಾರವಾಡ ಜಿಲ್ಲೆಯ ಅನ್ನಿಗೇರಿಯಲ್ಲಿ ಕಳೆದ 1 ವಾರದಿಂದ ಸುರಿದ ಮಳೆಗೆ ಬೆಳೆಗಳು ಹಾನಿಯಾಗಿದ್ದು, ಇನ್ನು ಮನೆಗಳು ಸಹಿತ ಅಲ್ಲಲ್ಲಿ ಕುಸಿದು ಬಿದ್ದಿದ್ದು, ಅವುಗಳಿಗೆ ಶೀಘ್ರದಲ್ಲಿ ಪರಿಹಾರ ನೀಡುವಂತೆ ಪಕ್ಷಾತೀತ ರೈತ ಹೋರಾಟ ಸಮಿತಿಯಿಂದ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಅರ್ಪಿಸಲಾಯಿತು. ಇನ್ನು ತಾಲೂಕು ದಂಡಾಧಿಕಾರಿ ಕಚೇರಿಯಿಂದ ಸಿಬ್ಬಂದಿಗಳು ಪಕ್ಷಾತೀತ ಹೋರಾಟ ಸಮಿತಿ ವೇದಿಕೆಗೆ ಆಗಮಿಸಿ ಮನವಿಯನ್ನ ಸ್ವೀಕರಿಸಿ ಬಳಿಕ ಅರುಣ್ ಕರಿಶಂಕರಿ ಮಾತನಾಡಿ ಸರ್ಕಾರಕ್ಕೆ ಮನವಿಯನ್ನ ಕಳುಹಿಸಿಕೊಡಲಾಗುವುದು ಎಂದು ಹೇಳಿದರು. ನಮ್ಮ ಈ ಒಂದು ಸಂದರ್ಭದಲ್ಲಿ ಭಗವಂತಪ್ಪರು ಪುಟ್ಟಣ್ಣವರವರು ಹಾಗೂ ಬಸವರಾಜ ಕೃಷ್ಣವರವರು ಹಾಗೂ ನಮ್ಮ ಗೆಳೆಯ ಆಪ್ತ ಮಿತ್ರರಾಗಿರ್ತಕ್ಕಂಥ ಕೃಷ್ಣರವರು, ಹುಡುಗಿಯರವರು ಹಾಗೂ ಹಳ್ಳಿಯವರು, ನಮ್ಮ ಅಲ್ಲಾಪುರ ಸರ್ ಅವರು ಮತ್ತು ಗಂಟಲು ಗ್ರಾಮದ ವಿವಿಧ ಗ್ರಾಮದಲ್ಲಿ ಬಂದಿರತಕ್ಕಂಥ ಅಮ್ಮಾಗಿಯವರೇ ಹಾಗೂ ಜೋಶಿಯವರೇ, ಇವತ್ತು RBI ಗೈಡ್ಲೈನ್ಸ್ ಬರ ಹಾಗೂ ಅತಿವೃಷ್ಟಿ ಪ್ರದೇಶದಲ್ಲಿ ಜಾರಿಯಾಗಬೇಕು, ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ OTS ಹಾಗೂ ಸಾಲ ಮನ್ನಾ ಯೋಜನೆಯಂತೆ ನಡೆದುಕೊಳ್ಳುವುದರ ಕುರಿತು OTS ನೋಟಿಸನ್ನು ರೈತರಿಗೆ ನೀಡಬೇಕು. ರೈತರ ಮೇಲೆ ಕೇಸ್ ಹಾಕುವುದು ಖಂಡನೀಯ. ತಕ್ಷಣ ಈ ವಿಷಯವನ್ನು ನ್ಯಾಯಾಧೀಶರ ಗಮನಕ್ಕೆ ತರಬೇಕು. ಅದಾಲತ್ನಲ್ಲಿ ಪ್ರಕರಣ ಇತ್ಯರ್ಥಪಡಿಸಿ ತಕ್ಷಣ ಡಿಗ್ರಿ ಹೊರಡಿಸಿಕೊಳ್ಳಿಸಬೇಕು ಮತ್ತು ಅದಾಲತನ್ನು ಬೆಳಗ್ಗೆ ನಿರ್ವಹಿಸಬೇಕು. ಬ್ಯಾಂಕ್ ಅಧಿಕಾರಿಗಳು OTS ಮಾಡುವಾಗ ಬ್ಯಾಂಕಲ್ಲಿ ಬೋರ್ಡ್ ಆಗಿರುವುದಿಲ್ಲ, ನಿಯಮಾವಳಿ ಪ್ರಕಾರ ನಡೆದುಕೊಳ್ಳುವುದಿಲ್ಲ. ಮೂಲ ಸಾಲಕ್ಕೆ ರಿಸ್ಟ್ರಕ್ಚರ್ ನೆಪ ಹೇಳಿ 1ಕ್ಕೆ 2ರಷ್ಟು ಹಣ ಕೇಳುತ್ತಿದ್ದಾರೆ. ಮೂಲ ಸಾಲದ 2 ಪಟ್ಟು ಆಗುವುದರೊಳಗಾಗಿ ರೈತರಿಗೆ OTS ನೋಟಿಸ್ ನೀಡಬೇಕು. ಸಾಲ ಮನ್ನಾ ಯೋಜನೆಯಂತೆ ಮೂಲ ಸಾಲದಲ್ಲಿ 25% ರಾಷ್ಟ್ರೀಕೃತ ಬ್ಯಾಂಕುಗಳು ಬಿಡಬೇಕು. ಗ್ರಾಮೀಣ ಬ್ಯಾಂಕು, ಸಹಕಾರಿ ಸಂಘಗಳು, ಸೊಸೈಟಿಗಳು ಮೂಲ ಸಾಲದಲ್ಲಿ 15% ಬಿಡಬೇಕು. ಬ್ಯಾಂಕ್ ಪಾಸ್ಬುಕ್ ಮತ್ತು ಹಾಗೂ ಬೆಳೆ ವಿಮಾ ಮಾಹಿತಿ ಮುಗ್ಧ ರೈತರಿಗೆ ನೀಡುವುದಿಲ್ಲ. ಇದನ್ನು ರೈತರಿಗೆ ಮತ್ತು ಅಧಿಕಾರಿಗಳು ನೀಡಬೇಕು. ಸಾಲ ಮನ್ನಾ ಯೋಜನೆ ಅರ್ಹ ರೈತರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಉತ್ತಾರದಲ್ಲಿ ವ್ಯತ್ಯಾಸದಿಂದ ಇನ್ನೂ ಸಾಲ ಮನ್ನಾ ಯೋಜನೆಗಳಿಗೆ ಹಣ ಪಡೆಯಲು ವಿಫಲರಾಗಿದ್ದಾರೆ. ತಕ್ಷಣ ಜಿಲ್ಲಾಧಿಕಾರಿಗಳು ಹಾಗೂ ಬ್ಯಾಂಕ್ ಅಧಿಕಾರಿಗಳು ಸರಿಪಡಿಸಬೇಕು. ಮನ್ನಾದವರಿಗೆ OTS ಆದವರಿಗೆ ಸಾಲ ಮರಳಿ ಕೊಡಬೇಕು. JMFC ಕೋರ್ಟ್ ಅವರು ರೈತರ ಸಾಲ ಮನ್ನಾ ಇನ್ನಿತರ ಕೆಲಸಗಳಿಗೆ ಬ್ಯಾಂಕಿಗೆ ಸಂಬಂಧಪಟ್ಟ ನ್ಯಾಯವಾದಿಗಳು ಲೋಕ್ ಅದಾಲತ್ ಕೇಸುಗಳನ್ನು ಮುಗಿಸಿಗೊಳಿಸುತ್ತಾರೆ. ಇದನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ತಂದು ರೈತರ ಸಮಸ್ಯೆಗಳನ್ನು ಇವತ್ತು ಅಧಿಕಾರಿಗಳು ಮಾಡಬೇಕನ್ನುವಂಥ ಮಾತನಲ್ಲಿ ಹೇಳಿ ಈ ಒಂದು ಸಾಲ ಮನ್ನಾ ಇರಬಹುದು, ಇನ್ನೂ ಅನೇಕ ಬೆಳೆ ಹಾನಿ, ಬೆಳೆ ಹಾನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಲ ಮನ್ನಾಕ್ಕೆ ಇವತ್ತು ಬ್ಯಾಂಕ್ ಅಧಿಕಾರಿಗಳು ತೆಗೆದುಕೊಳ್ಳಬಾರ್ದು. ಅದನ್ನು ನೇರವಾಗಿಯೇ ಅದನ್ನು ಬಡ್ಡಿ ಸಮೇತ ಇವತ್ತು ಬೆಳೆಸ ಸಾಲ ಐತಿ, ಇವತ್ತು ಅದನ್ನು ಬೆಳೆ ಹಾನಿ ಇರ್ಬೋದು, ಇನ್ನಿತರ ಯಾವುದೇ ಸರ್ಕಾರದ ಹಣ ಬಂದರೂ ಕೂಡ ರೈತರಿಗೆ ಕೊಡಬೇಕನ್ನುವಂಥ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಭಗವಂತಪ್ಪನವರು ಪುಟ್ಟಣ್ಣವರು ಕೂಡ ಒಂದೆರಡು ಮಾತನ್ನು ಹೇಳಬೇಕಾಗಿ ತಮ್ಮಲ್ಲಿ ಅನ್ನಿಗೇರಿಯ ಆರಾಧ್ಯ ದೈವ ಶ್ರೀ ಅಂಬುತೇಶ್ವರನ್ನು ನೆನೆಯುತ್ತಾ ಈ ಒಂದು ರೈತರ ಪಕ್ಷಾತೀತ ರೈತ ಹೋರಾಟ ಸಮಿತಿಯಿಂದ ಎಲ್ಲ ಬ್ಯಾಂಕಿಗೆ ಹೋಗಿ ಇಂದು ರೈತರ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಮನವಿಯನ್ನು ಅರ್ಪಿಸಿದ್ದು ಇರುತ್ತದೆ. ಅದೇ ರೀತಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೂ ಬಂದಿದ್ದೇವೆ. ಆ ಒಂದು ಮನವಿಯನ್ನು
ನಮ್ಮ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರು ಸ್ವೀಕರಿಸಿರ್ತಾರೆ ಮತ್ತು ಸ್ವೀಕರಿಸಿದ ನಂತರ ತಕ್ಷಣವೇ ನಿಮ್ಮ ಹೆಡ್ ಆಫೀಸಿಗೆ ತಕ್ಷಣವೇ ಈ ಒಂದು ಮನವಿಯನ್ನು ಕೊಡುವಂಥ ಕಾರ್ಯವನ್ನು ತಾವು ಮಾಡಬೇಕು. ಮತ್ತು ಇನ್ನೊಂದು ಇದೆಲ್ಲ ನಿಂಗಪ್ಪನವರು ಹೇಳಿದರು, ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲ ಬ್ಯಾಂಕಿನಲ್ಲಿಯೂ ಬರೀ ರಿನ್ಯೂವಲ್ ಆಗುವಾಗ ಬಡ್ಡಿ ತುಂಬಿದ್ರೆ ರಿನ್ಯೂವಲ್ ಆಕತಿ. ತಾವು ಸಹ ನಮ್ಮ ಹೆಡ್ ಆಫೀಸಿಗೆ ತಿಳಿಸಿದ್ರೆ ಬರೀ ಬಡ್ಡಿ ಮ್ಯಾಗ ರಿನ್ಯೂವಲ್ ಮಾಡ್ಬೇಕಂತೇಳಿ ನನ್ನ ರೈತ ಹೋರಾಟ ಸಮಿತಿಯ ಪರವಾಗಿ ಪೂರ್ವಕವಾಗಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತೀನಿ. ತಾವು ದಯಮಾಡಿ ಆ ರೈತರ ಬೇಡಿಕೆಯನ್ನು ತಕ್ಷಣವೇ ಆ ಒಂದು ವರದಿಯನ್ನು ಸಲ್ಲಿಸಿ ರೈತರಿಗೆ ಒಂದು ಬೇಡಿಕೆಯನ್ನು ಈಡೇರಿಸ್ತಾರಂತೆ ಇದೆ ಸ್ವಲ್ಪ ಹೆಚ್ಚುಬಿಟ್ಟು ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನಮ್ಮ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ಗೆ ವಂದಿಸಿ ಮತ್ತು ನಮ್ಮ ರೈತ ಹೋರಾಟ ಸಮಿತಿ ಬಂದಂಥ ಎಲ್ಲ ಕಲ್ಲಾಪುರ ಸರ್ ಬಂದಾರ ಮತ್ತು ಅಮಾಗಿಯವರು ಬಂದಾರ, ಇನ್ನಿಗೆರೆಯ ಸಮಸ್ತ ರೈತ ಹೋರಾಟಗಾರರು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ಈ ಒಂದು ಎಲ್ಲ ಮನವಿಯನ್ನು ತಾವು ತಕ್ಷಣವೇ ತಮ್ಮ ಹೆಡ್ ಆಫೀಸ್ಗೆ ಕಳಿಸುವಂಥ ಕಾರ್ಯವನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸಿಬ್ಬಂದಿ ಅರುಣ ಕರಿಶಂಕರಿ, ಪಕ್ಷಾತೀತ ರೈತ ಹೋರಾಟ ಸಮಿತಿಯ ನಿಂಗಪ್ಪ ಬಂಡೆಪ್ಪನವರ್, ಭಗವಂತ ಪುಟ್ಟಣ್ಣವರ, ದ್ಯಾಮಣ್ಣ ಕೊಗ್ಗಿ, ಯಲ್ಲಪ್ಪ ಮರ್ಬಸಿ, ಮಾರುತಿ ಕಾಳಿ, ದಾವಲ್ ಸಾಬ್ ದೂರ್ವಾನ್, ಶಂಕರಪ್ಪ ಮಾಯನವರ್, ಶಂಕರಪ್ಪ ಕರಡಿ ಇನ್ನಿತರರು ಉಪಸ್ಥಿತರಿದ್ದರು. ಈರಪ್ಪ ಗುರುಕಾರ S9 ಅನ್ನಿಗೇರಿ. ಹಿರೇಬಾಗೇವಾಡಿಯಿಂದ ಪಾರಿಶ್ವಾಡ ಸಂಪರ್ಕಿಸುವ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಬೇಕೆಂದ್ರೆ ನಿಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ನಡಿಬೇಕು. ರಸ್ತೆಗಳು ಅಥವಾ ಗುಂಡಿಗಳ ಆಗಿರುವ ಅನ್ನುವಷ್ಟು ಅಲ್ಲಲ್ಲಿ ಸಂಪೂರ್ಣ ರಸ್ತೆಗಳು ಹದಗೆಟ್ಟಿವೆ. ವಾಹನ ಸವಾರರು ಹಾಗೂ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದ್ದು, ಆದಷ್ಟು ಬೇಗ ಈ ನಿತ್ಯ ಕಿರಿಕಿರಿಯನ್ನ ತಪ್ಪಿಸಿ ರಸ್ತೆಗಳನ್ನು ದುರಸ್ತಿಗೊಳಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿರೇಬಾಗೇವಾಡಿಯಿಂದ ಪಾರಿಶ್ವಾಡ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಲ್ಲಿ ಸಂಪೂರ್ಣ ಹದಗೆಟ್ಟಿದ್ದು, ಇಲ್ಲಿನ ರಸ್ತೆಯ ದುಸ್ಥಿತಿ ನೋಡಿದರೆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ರಸ್ತೆ ದುಸ್ಥಿತಿ ವಾಹನ ನೋಡಿದರೆ ಇಲ್ಲಿ ದಿನನಿತ್ಯ ಸಂಚಾರ ಮಾಡುವ ಸವಾರರಿಗೆ ಪ್ರತಿದಿನ ನಿತ್ಯ ಕಿರಿಕಿರಿಯಾದಂತಾಗಿದೆ. ಇಲ್ಲಿ ದಿನಾಲು ನೂರಾರು ವಾಹನಗಳು ಸಂಚರಿಸ್ತಾ ಇವೆ. ಸಾಕಷ್ಟು ಶಾಲಾ ವಾಹನಗಳು ಪುಟ್ಟ ಪುಟ್ಟ ಕಂದಮ್ಮಗಳಿಂದ ಶಾಲೆಗೆ ಕರೆದುಕೊಂಡು ಹೋಗುತ್ತವೆ. ಸಾವಿರಾರು ರೈತರ ಕಬ್ಬಿನ ಗಾಡಿಗಳು ಸಂಚರಿಸ್ತಾ ಇವೆ. ಕಬ್ಬು ತುಂಬಿದ ಗಾಡಿಗಳು ಹೀಗೆ ನಡು ರಸ್ತೆಯಲ್ಲಿ ತೆಗ್ಗುಗುಂಡಿಗಳಲ್ಲಿ ಸಿಕ್ಕಾಕೊಂಡು ಸವಾರರು ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಅಭಿವೃದ್ಧಿಯ ಹರಿಕಾರಣಿ ಅಂತ ರಾಜ್ಯಾದ್ಯಂತ ಖ್ಯಾತಿ ಪಡೆದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಕ್ಷೇತ್ರದ ದುಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಅದೇನು ಅಂತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಹಾಗಿದೆ ಈ ರಸ್ತೆಯ ದುಸ್ಥಿತಿ. ಏನೇ ಆದರೂ ಶೀಘ್ರವೇ ರಸ್ತೆ ದುರಸ್ತಿಯನ್ನ ಆದಷ್ಟು ಬೇಗನೆ ಮಾಡಬೇಕು ಅಂತ ಗ್ರಾಮೀಣ ಕ್ಷೇತ್ರದ ಜನತೆ ಗಜಪತಿ ಮೆಂಡಿಗೇರಿ, ಹುಲಿಕವಿ, ಬಡಾಲ್, ಅಂಕಲಗಿ, ಬಡಸ್, ಕೆಎಚ್, ಕುಕ್ಕಡೊಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು, ರೈತರು, ವಾಹನ ಸವಾರರ ಬೇಡಿಕೆಯಾಗಿದ್ದು, ಯಾವಾಗ ರಸ್ತೆ ದುರಸ್ತಿ ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಇನ್ನೇನು ಬೆಳೆದ ಬೆಳೆ ಕೈಗೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ವರುಣ ತನ್ನ ವಕ್ರದೃಷ್ಟಿಯನ್ನ ಬೀರ್ತಿದ್ದಾನೆ. ಇದರಿಂದ ರೈತ ಬೆಳೆದ ಬೆಳೆಗಳು ನಾಶವಾಗುತ್ತಿದೆ. ಅನ್ನದಾತನ ಬದುಕು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಅಕಾಲಿಕ ಮಳೆಯಿಂದ ಗಿಡದಲ್ಲಿಯೇ ತೊಗರಿ ಮೊಳಕೆ ಒಡೆಯುವ ಮೂಲಕ ಬೆಳೆ ಸಂಪೂರ್ಣ ಹಾಳಾಗಿದೆ. ಹಾನಿಗೊಳಗಾದ ರೈತರ ಹೊಲಕ್ಕೆ ಭೇಟಿ ನೀಡಿ ರೈತರಿಗೆ ಪರಿಹಾರ ನೀಡಬೇಕೆಂದು ಎಳಕಲ್ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇನ್ನೇನು ಬೆಳೆದ ತೊಗರಿ ಬೇಳೆ ಕೈಗೆ ಬರುವ ಹೊತ್ತಿನಲ್ಲಿ ಅಕಾಲಿಕ ಮಳೆಯಿಂದ ಗಿಡದಲ್ಲಿಯೇ ತೊಗರಿ ಮೊಳಕೆ ಒಡೆಯುವ ಮೂಲಕ ತೊಗರಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಎಳಕಲ್ ತಾಲೂಕಿನ ಹಿರೇ ಓತಗೇರಿ, ವಜ್ಜಲ, ಗೋನಾಳ, ಎಸ್ಟಿ ಚಿಕ್ಕ ಓತಗೇರಿ ಗ್ರಾಮದ ರೈತರು ಹಣ ಖರ್ಚು ಮಾಡಿ ತೊಗರಿ ಬಿತ್ತಿದ್ರು. ಇನ್ನೇನು ಫಸಲು ಬರುವ ಹೊತ್ತಿನಲ್ಲಿ ಈ ಮಳೆಯಿಂದ ತೊಗರಿ ಗಿಡದಲ್ಲಿಯೇ ಮೊಳಕೆ ಒಡೆದಿರುವುದರಿಂದ ರೈತರಿಗೆ ತಾವು ಬೆಳೆದ ಬೆಳೆ ಕೈಗೆ ಬರದಂತಾಗಿದೆ. ಇಷ್ಟು ಸತತ ಮಳೆಯಿಂದ ಬೆಳೆ ಹಾನಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಹೊಲಕ್ಕೆ ಬೆಳೆ ಹಾನಿ ಸಮೀಕ್ಷೆ ಮಾಡದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿದ ಕೈಕನ್ನಡಿಯಾಗಿದೆ. ಹಾನಿಗೊಳಗಾದ ರೈತರ ಹೊಲಕ್ಕೆ ಭೇಟಿ ನೀಡಿ ರೈತರಿಗೆ ಪರಿಹಾರ ನೀಡಬೇಕೆಂಬುದು ನಮ್ಮ ಆಶಯವಾಗಿದೆ. ನಮ್ಮ ತೊಗರಿ ಬೆಳೆ ಸಂಪೂರ್ಣವಾಗಿ ಆಳವಾಗಿದೆ. ಅದಕ್ಕೆ ನಾವು ಬೆಳೆ ವಿಮೆ ತುಂಬಿದ್ರು ಕೂಡ ಇನ್ನೂವರೆಗೂ ಯಾವುದೇ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಹೋದ ವರ್ಷ ಕೂಡ ನಾವು ತೊಗರಿ ಬೆಳೆ ಬೆಳೆದು ಬೆಳೆ ವಿಮೆ ತುಂಬಿದ್ದು, ಹೋದ ವರ್ಷದ್ದು ಬೆಳೆ ವಿಮೆ ಬಂದಿಲ್ಲ, ಈ ವರ್ಷದ್ದು ಕೂಡ ಬೆಳೆ ವಿಮೆ ಬಂದಿಲ್ಲ. ನಾವು ಬೆಳೆ ವಿಮೆ ಕಂಪ್ನಿಯವರಿಗೆ ಫೋನ್ ಹಚ್ಚಿ ಹೇಳಿದ್ರೆ ಅವ್ರು ನಮ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಕೃಷಿ ಅಧಿಕಾರಿಗಳು ಕೇಳಿದ್ರೆ ಅವರು ಕೂಡ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ನಮಗೆ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಅಂತಲೂ ಕೂಡ ನಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಬೆಳೆ ನಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರ್ದಂಗೆ ಆಗಿದೆ. ಸಂಪೂರ್ಣವಾಗಿ ಇದೇ ರೀತಿಯಾಗಿ ನಮ್ಮ ಗ್ರಾಮದ ಎಲ್ಲ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು, ನಮಗೆ ಹಿರೇವತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಳೆದಂಥ ತೊಗರಿ ಬೆಳೆ ಎಲ್ಲ ಸಂಪೂರ್ಣವಾಗಿ ಅತಿಯಾದ ಮಳೆಯಿಂದ ನಾಶವಾಗಿದೆ. ಅದಕ್ಕೆ ನಾವು ಯಾವುದೇ ರೀತಿ ಕೂಡ ಅಧಿಕಾರಿಗಳು ಇನ್ನೂವರೆಗೂ
ಬಂದಿಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ. ಕಂದಾಯ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಯಾವುದೇ ರೀತಿ ಸಮೀಕ್ಷೆ ಮಾಡೋಕ್ಕೆ ಬಂದಿಲ್ಲ. ಅವ್ರಿಗೆ ನಾವು ಕೇಳಿದರೆ ನಮಗೆ ಗೌರ್ಮೆಂಟಿಂದ ಯಾವುದೇ ಮಾಹಿತಿ ಇಲ್ಲ, ಮಾಹಿತಿ ಇರುವವರೆಗೂ ನಾವು ಬರೋದಿಲ್ಲ ಅಂತಂದು ಹೇಳಿದ್ದಾರೆ. ಅದಕ್ಕೋಸ್ಕರ ನಮಗೆ ಬೆಳೆ ವಿಮೆ ಕಂಪ್ನಿಯವರಿಗೆ ನೊಂದ ರೈತರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ತುರ್ತು ಕ್ರಮ ವಹಿಸಬೇಕೆಂದು ನಾವು ಈ ರೀತಿ ಮನವಿ ಮಾಡಿಕೊಳ್ತಿದ್ದೇವೆ. ಸಚಿನ್ ಸಾಲಿಮಠ್, S9 TV, ಇಳಕಲ್. ಕೋವಿಡ್ ಮಹಾಮಾರಿ ತಡೆಗಟ್ಟುವ ಸಲುವಾಗಿ ಸರ್ಕಾರ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಲಸಿಕೆ ಹಾಕಬೇಕು ಎಂದು ಆದೇಶವನ್ನ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ವಾರ್ಡ್ಗಳಲ್ಲಿ ಆರೋಗ್ಯ ಸಿಬ್ಬಂದಿಗಳು ಹಗಲು ರಾತ್ರಿಯನ್ನ ಲೆಕ್ಕಿಸದೆ ಜನರಿಗೆ ಕೋವಿಡ್ ಲಸಿಕೆಯನ್ನ ಹಾಕಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ದಾರೆ. ಕೋವಿಡ್-19 ತಡೆಗಟ್ಟುವ ಸಲುವಾಗಿ ಸರ್ಕಾರ ಕಡ್ಡಾಯವಾಗಿ ಎಲ್ಲಾ ಜನರಿಗೆ ಲಸಿಕೆ ಹಾಕಬೇಕು ಎಂದು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ವಾರ್ಡ್ ನಂಬರ್ 2 ಗುರುಲಿಂಗಪ್ಪ ಬಡಾವಣೆ ಆಶ್ರಯ ಕಾಲೋನಿಯಲ್ಲಿ ಆರೋಗ್ಯ ಸಿಬ್ಬಂದಿಗಳು ರಾತ್ರಿಯಾದರೂ ತಮ್ಮ ಮನೆಗೆ ಹೋಗುವುದನ್ನು ಲೆಕ್ಕಿಸದೆ ಜನರಿಗೆ ಕೋವಿಡ್ ಲಸಿಕೆ ಹಾಕಿದ್ರು. ಆರೋಗ್ಯ ಸಹಾಯಕ ಚಿದಾನಂದ ಮೇಟಿ, ಅಂಗನವಾಡಿ ಕಾರ್ಯಕರ್ತೆ ಶರಣಮ್ಮ ತೆಗ್ಯಾಳಮಠ, ಆಶಾ ಕಾರ್ಯಕರ್ತೆ ಮಧು ದಾನಿ, ಇಳಕಲ್ ನಗರಸಭೆ ಮ್ಯಾನೇಜರ್ ನಬಿ ಕಂದಗಲ್ ಹಾಗೂ ಮುರಾರ್ಯಪ್ಪ ಅಮರಾವತಿ ಗುರುಲಿಂಗಪ್ಪ ಆಶ್ರಯ ಕಾಲೋನಿಯಲ್ಲಿ ಜನರ ಮನೆಗೆ ರಾತ್ರಿ ತೆರಳಿ ಕೋವಿಡ್-19 ಲಸಿಕೆ ಹಾಕುತ್ತಿರುವ ದೃಶ್ಯ ಕಂಡುಬಂತು. ಸಚಿನ್ ಸಾಲಿಮಠ್, S9 TV, ಇಳಕಲ್. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.